ಇರಾನ್ ಇಸ್ರೇಲ್ ನಡುವೆ ಜೋರಾಗಿದೆ ಯುದ್ಧ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿಯನ್ನು ನಡೆಸಲಾಗಿದೆ. 100ಕ್ಕೂ ಹೆಚ್ಚು ಡ್ರೋನ್ ಬಳಸಿ ಇಸ್ರೇಲ್ ಮೇಲೆ ದಾಳಿಯನ್ನ ಇರಾನ್ ಮಾಡಿದೆ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಜೋರಾಗಿ ನಡೀತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಪ್ರತಿ ದಾಳಿ ಮಾಡಿದೆ. 100ಕ್ಕೂ ಹೆಚ್ಚು ಡ್ರೋನ್ ಅನ್ನು ಬಳಸಿ ಇಸ್ರೇಲ್ ದಾಳಿಯನ್ನ ಮಾಡಿರೋದು. 24 ಗಂಟೆಗಳಲ್ಲೇ ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ. ರೈಸಿಂಗ್ ಲಯನ್ ಹೆಸರಲ್ಲಿ ಇಸ್ರೇಲ್ ಬಿಗ್ ಆಪರೇಷನ್ ಅನ್ನು ನಡೆಸಿದೆ. 200ಕ್ಕೂ ಅಧಿಕ ಸ್ಥಳಗಳ ಮೇಲೆ ದಾಳಿಯನ್ನ ಇಸ್ರೇಲ್ ಮಾಡಿದೆ. ಇನ್ನು ಇರಾನ್ನ ಯುರೇನಿಯಂ ಅಣುಬಾಂಬ್ ಘಟಕ, ಸೇನಾ ನೆಲೆ, ಕ್ಷಿಪಣಿ ಸಂಗ್ರಹಗಾರ ಹಾಗೆಯೇ ಅಣು ವಿಜ್ಞಾನಿಗಳು, ಸೇನಾ ಮುಖ್ಯಸ್ಥರನ್ನ ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ. 200ಕ್ಕೂ ಹೆಚ್ಚು ಯುದ್ಧ ವಿಮಾನವನ್ನ ಬಳಸಿ ಇಲ್ಲಿ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಅಣು ಸ್ಥಾವರಗಳ ಬಳಿಯಲ್ಲಿ ದಟ್ಟ ಹೊಗೆ ಆವರಿಸಿದೆ. ಈ ದಾಳಿಯ ಪರಿಣಾಮ ಇನ್ನು ವಿಕಿರಣ ಸೋರಿಕೆಯ ಭೀತಿ ಈಗ ಕಾಡ್ತಾ ಇದೆ ಅಣು ಸ್ಥಾವರಗಳಿಂದ. ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ ಈಗ ತೀವ್ರ ನಿಗಾ ವಹಿಸಿದೆ. ಇನ್ನು ಇರಾನ್ನ 3 ಸೇನಾಧಿಕಾರಿಗಳು ಸೇರಿದಂತೆ 78 ಮಂದಿ ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ 350ಕ್ಕೂ ಅಧಿಕ ನಾಗರಿಕರಿಗೆ ಗಾಯ ಆಗಿದೆ ಅಂತ ಮಾಹಿತಿ ಇದೆ. ಜನತೆಗೆ ಬಂಕರ್ಗಳಿಗೆ ತೆರಳೋದಕ್ಕೆ ಇರಾನ್ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಗಮನಿಸ್ತಾ ಇದ್ದೀವಿ, 100ಕ್ಕೂ ಹೆಚ್ಚು ಡ್ರೋನ್ ಅನ್ನ ಬಳಸಿ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಈಗ ಪ್ರತಿ ದಾಳಿಯನ್ನ ಮಾಡಿದೆ. 24 ಗಂಟೆಯಲ್ಲೇ ಇರಾನ್ನಿಂದ ಅಟ್ಯಾಕ್ ಆಗಿದೆ. ಇರಾನ್ ಇಸ್ರೇಲ್ ನಡುವೆ ಜೋರಾಗಿದೆ ಯುದ್ಧ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿಯನ್ನ ನಡೆಸಲಾಗಿದೆ. 100ಕ್ಕೂ ಹೆಚ್ಚು ಡ್ರೋನ್ ಬಳಸಿ ಇಸ್ರೇಲ್ ಮೇಲೆ ದಾಳಿಯನ್ನ ಇರಾನ್ ಮಾಡಿದೆ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಜೋರಾಗಿ ನಡೀತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಪ್ರತಿ ದಾಳಿ ಮಾಡಿದೆ. 100ಕ್ಕೂ ಹೆಚ್ಚು ಡ್ರೋನ್ ಅನ್ನ ಬಳಸಿ ಇಸ್ರೇಲ್ ದಾಳಿಯನ್ನ ಮಾಡಿರೋದು. 24 ಗಂಟೆಗಳಲ್ಲೇ ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ. ರೈಸಿಂಗ್ ಲಯನ್ ಹೆಸರಲ್ಲಿ ಇಸ್ರೇಲ್ ಬಿಗ್ ಆಪರೇಷನ್ ಅನ್ನ ನಡೆಸಿದೆ. 200ಕ್ಕೂ ಅಧಿಕ ಸ್ಥಳಗಳ ಮೇಲೆ ದಾಳಿಯನ್ನ ಇಸ್ರೇಲ್ ಮಾಡಿದೆ. ಇನ್ನು ಇರಾನ್ನ ಯುರೇನಿಯಂ ಅಣುಬಾಂಬ್ ಘಟಕ, ಸೇನಾ ನೆಲೆ, ಕ್ಷಿಪಣಿ ಸಂಗ್ರಹಗಾರ ಹಾಗೆಯೇ ಅಣು ವಿಜ್ಞಾನಿಗಳು, ಸೇನಾ ಮುಖ್ಯಸ್ಥರನ್ನ ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ. 200ಕ್ಕೂ ಹೆಚ್ಚು ಯುದ್ಧ ವಿಮಾನವನ್ನ ಬಳಸಿ ಇಲ್ಲಿ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಅಣು ಸ್ಥಾವರಗಳ ಬಳಿಯಲ್ಲಿ ದಟ್ಟ ಹೊಗೆ ಆವರಿಸಿದೆ. ಈ ದಾಳಿಯ ಪರಿಣಾಮ ಇನ್ನು ವಿಕಿರಣ ಸೋರಿಕೆಯ ಭೀತಿ ಈಗ ಕಾಡ್ತಾ ಇದೆ ಅಣು ಸ್ಥಾವರಗಳಿಂದ. ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ ಈಗ ತೀವ್ರ ನಿಗಾ ವಹಿಸಿದೆ. ಇನ್ನು ಇರಾನ್ನ 3 ಸೇನಾಧಿಕಾರಿಗಳು ಸೇರಿದಂತೆ 78 ಮಂದಿ ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ 350ಕ್ಕೂ ಅಧಿಕ ನಾಗರಿಕರಿಗೆ ಗಾಯ ಆಗಿದೆ ಅಂತ ಮಾಹಿತಿ ಇದೆ. ಜನತೆಗೆ ಬಂಕರ್ಗಳಿಗೆ ತೆರಳೋದಕ್ಕೆ ಇರಾನ್ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಗಮನಿಸ್ತಾ ಇದ್ದೀವಿ, 100ಕ್ಕೂ ಹೆಚ್ಚು ಡ್ರೋನ್ ಅನ್ನ ಬಳಸಿ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಈಗ ಪ್ರತಿ ದಾಳಿಯನ್ನ ಮಾಡಿದೆ. 24 ಗಂಟೆಯಲ್ಲೇ ಇರಾನ್ನಿಂದ ಅಟ್ಯಾಕ್ ಆಗಿದೆ.